Hi friends, welcome to our channel. It's me Anita Lakshmi Acharya. Now we are discussing preamble of the Indian Constitution. ಭಾರತೀಯ ಸಂವಿಧಾನದ ಪೀಠಿಕೆಯ ಪಾರ್ಟ್ 4 ಸೆಷನ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪಾರ್ಟ್ 1, 2, 3 ಯಲ್ಲಿ ರೆವಲ್ಯೂಷನ್ಸ್ ಆಫ್ ಪ್ರಿಯಾಂಬಲ್, ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್, ಕಾಂಪೋನೆಂಟ್ಸ್ ಆಫ್ ಪ್ರಿಯಾಂಬಲ್, ಕೀ ವರ್ಡ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಾವು ನೋಡಿದ್ವಿ. ಇನ್ನು ಪಾರ್ಟ್ 4 ಸೆಷನಲ್ಲಿ ಇವತ್ತಿನ ಸೆಷನಲ್ಲಿ ಈಸ್ ದ ಪ್ರಿಯಾಂಬಲ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ. ಪೀಠಿಕೆಯು ಭಾರತದ ಸಂವಿಧಾನದ ಒಂದು ಭಾಗವೇ? ಅದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನೋಡೋದಾದರೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೊ ಸಂವಿಧಾನದ ಭಾಗವೇ ಪ್ರಿಯಾಂಬಲ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಕರಣಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕೆ ಅಂತಂದರೆ ಭಾರತದ ಪ್ರಸ್ತಾವನೆ ಬಗ್ಗೆ ಅನೇಕ ಚರ್ಚೆಗಳು ನಡೆದವು. ಕೆಲವರು ಸಂವಿಧಾನದ ಭಾಗ ಅಂತ ಕರೆದ್ರೆ, ಕೆಲವರು ಸಂವಿಧಾನದ ಭಾಗ ಅಲ್ಲ, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರಿಯಾಂಬಲ್ ಅಂತ ಹೇಳಿ ಒಪಿನಿಯನ್ ಅನ್ನ ಕೊಟ್ಟರು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಕೆಲವು ಪ್ರಕರಣಗಳಲ್ಲಿ ಅಥವಾ ಕೆಲವು ಮೊಕದ್ದಮೆಗಳಲ್ಲಿ ತನ್ನದೇ ಆದ ಒಂದು ತೀರ್ಪನ್ನು ನೀಡಿತು. ಅದು ಪ್ರಿಯಾಂಬಲ್ ಪರವಾಗಿ ಮತ್ತು ವಿರೋಧವಾಗಿಯೂ ಕೂಡ ಒಂದು ಒಪಿನಿಯನ್ನ ಅಥವಾ ಅಭಿಪ್ರಾಯವನ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿತು. ಅಂಥ ಪ್ರಕರಣಗಳು ಯಾವ್ಯಾವುದು, ಆ ಪ್ರಕರಣಗಳ ಮೂಲಕ ಪ್ರಿಯಾಂಬಲ್ನ ಒಂದು ಮಹತ್ವ ಏನಿದೆ, ಇದು ಪಾರ್ಟ್ ಅಥವಾ ಪಾರ್ಟ್ ಅಲ್ಲ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕೇಸ್ ಅಥವಾ ಫಸ್ಟ್ ಪ್ರಕರಣ ಅಥವಾ ಮೊಕದ್ದಮೆ ಯಾವುದು ಅಂತಂದ್ರೆ ದ ಬೇರುಬಾರಿ ಯೂನಿಯನ್ ಕೇಸ್. ಬೇರುಬಾರಿ ಯೂನಿಯನ್ ಕೇಸ್ 1960ಯಲ್ಲಿ ನಡೆದಿರುವಂಥ ಒಂದು ಪ್ರಕರಣ ಆಗಿದೆ. ಬೇರುಬಾರಿ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಇದನ್ನ ಕರೀತಾರೆ. 1960ಯಲ್ಲಿ ಕೇಳಿರುವಂಥದ್ದು. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಸಸ್ಗಳು ಕೊಟ್ಬಿಟ್ಟು ಯಾವ ವರ್ಷದಲ್ಲಿ ಆಗಿದ್ದಂತನೂ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ತುಂಬಾ ಪ್ರಶ್ನೆಗಳು ಆಗಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಯಾವ ಪ್ರಕರಣ ಎಷ್ಟರಲ್ಲಾಯಿತು, ಅದ್ರ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ದ ಬೇರುಬಾರಿ ಯೂನಿಯನ್ ಕೇಸಲ್ಲಿ through the Berubari cases, the court stated that preamble is the key to open the mind of the maker. ಬೇರುಬಾರಿ ಪ್ರಕರಣದ ಮೂಲಕ ನ್ಯಾಯಾಲಯವು ಮುನ್ನುಡಿಯು ತಯಾರಕರ ಮನಸ್ಸನ್ನು ತೆರೆಯುವ ಕೀಲಿಯಾಗಿದೆ ಎಂದು ಹೇಳಿದೆ. ನಾವು ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಅಲ್ಲಿ ಸುಮಾರು ಜನ ರಾಜಕೀಯ ಜಾತಕ ಅಂತ ಹೇಳಿದ್ರು, ಒಡವೆ ಅಂತ ಹೇಳಿದ್ರು, ಮತ್ತೆ ತಮ್ಮದೇ ಆದ ಒಪಿನಿಯನ್ ಅನ್ನ ಪ್ರಿಯಾಂಬಲ್ ಬಗ್ಗೆ ಹೇಳಿದ್ರು. ಸೊ ಇಲ್ಲಿ ಈ ಕೇಸಲ್ಲಿ ಇದನ್ನ ಮತ್ತೆ ಪುನರಾವರ್ತನೆ ಮಾಡಿದ್ರು. ಏನಂತ, ಪ್ರಸ್ತಾವನೆಯು ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನ ತೆಗೆಯುವ ಕೀಲಿ ಇದ್ದಂತೆ ಎನ್ನುವ ಒಂದು ಮಾತನ್ನ ಇಲ್ಲಿ ಮತ್ತೆ ಹೇಳಲಾಯಿತು. ಸೊ ಬಟ್ ಇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆದರೆ ಅದನ್ನ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ರು. ದೇರ್ಫೋರ್ ಇಟ್ ಈಸ್ ನಾಟ್ ಎ ಎನ್ಫೋರ್ಸಬಲ್ ಇನ್ ದ ಕೋರ್ಟ್ ಆಫ್ ಲಾ. ಆದ್ದರಿಂದ ನ್ಯಾಯಾಲಯದಲ್ಲಿ ಇದನ್ನ ಜಾರಿಗೊಳಿಸಲಾಗುವುದಿಲ್ಲ ಅಂತ ಹೇಳಿ ತಿಳಿಸಲಾಯಿತು. ಸೊ ಈ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆಯೋ ಅಥವಾ ಪ್ರಿಯಾಂಬಲ್ಲು ಅಥವಾ ಪೀಠಿಕೆಯೋ ಸಂವಿಧಾನದ ಭಾಗ ಅಲ್ಲ ಅನ್ನೋದು ಸಂಕ್ಷಿಪ್ತವಾಗಿ ತಿಳಿಸ್ತು. ಕಾರಣ, ಸಂವಿಧಾನದ ರಚನಾಕಾರರು ತಾವು ಯೋಚಿಸಿದಂತೆ, ಬಹಳ ದಿನಗಳವರೆಗೆ ಯೋಚಿಸಿದಂತೆ, ಕಂಡ ಕನಸಂತೆ ಮಾಡಿರುವಂಥದ್ದು. ಅಂದ್ರೆ ತಮ್ಮ ಯೋಚನೆಗಳನ್ನ, ತಮ್ಮ ಅನುಭವಗಳನ್ನ, ತಮಗೆ ಸರಿ ಅನ್ಸಿದ್ದನ್ನ ಸಂವಿಧಾನ ಈಗಿರಬೇಕು ಅನ್ನೋದನ್ನ ಪ್ರಿಯಾಂಬಲ್ ಅಲ್ಲಿ ಸಂವಿಧಾನದ ರಚನಾಕಾರರು ಅಲ್ಲಿ ಕೆಲವೊಂದು ಅಂಶಗಳನ್ನ ಹಾಕಿರುವಂಥದ್ದು. ಹಾಗಾಗಿ ಇದು ಸಂವಿಧಾನದ ರಚನಾಕಾರರ ಮನಸ್ಸನ್ನ ತೆರೆಯುವ ಕೀಲಿಯಾಗಿದೆ ಹೊರತು ಇದು ಸಂವಿಧಾನದ ಭಾಗ ಅಲ್ಲ ಅನ್ನೋದನ್ನ ಈ ಬೇರುಬಾರಿ ಯೂನಿಯನ್ ಆಫ್ ಕೇಸ್ ಅಲ್ಲಿ 1960ಯಲ್ಲಿ ತಿಳಿಸಿದ್ರು. ಹಾಗಾಗಿ ಇದು ನ್ಯಾಯಾಲಯದಲ್ಲಿ ಇದನ್ನ ಪರಿಗಣಿಸುವುದಿಲ್ಲ. ಹಾಗಾಗಿ ಇದು ಸಂವಿಧಾನದ ಭಾಗ ಅಲ್ಲ ಅನ್ನೋದನ್ನ ತಿಳಿಸಲ್ಪಡಲಾಯಿತು. ಇದು ಬೇರುಬಾರಿ ಪ್ರಕರಣ ಆಗಿದೆ. ಅಂದ್ರೆ ಇಲ್ಲಿ
ಸಂವಿಧಾನದ ಪೀಠಿಕೆಯ ಪ್ರಾಮುಖ್ಯತೆಯನ್ನು ಹೊರತುಪಡಿಸಿನೂ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ. ಡಿಸ್ಪೈಟ್ ದಿಸ್ ರೆಕಗ್ನೈಸೇಷನ್ಸ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ದ ಪ್ರಿಯಾಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ತಿಳಿಸ್ತು. ಸೊ ಒಟ್ಟಾರೆ ಬೇರುಬಾರಿ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅನ್ನೋದನ್ನ ತಿಳಿಯಪಡಿಸಿತು. ದಟ್ ಈಸ್ ದ ಆನ್ಸರ್. ದಟ್ ಈಸ್ ದ ಬೇರುಬಾರಿ ಯೂನಿಯನ್ ಆಫ್ ಕೇಸ್ ಆಗಿದೆ. ಮತ್ತು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂತಂದ್ರೆ ಸಂವಿಧಾನದಲ್ಲಿ ಬಳಸಲ್ಪಡುವಂತಹ ಯಾವುದೇ ಪದಗಳು ಏನಾದರೂ ಸಂಶಯ ಆದರೆ ಅಥವಾ ಏನಾದರೂ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ನೀಡುವಂತಿದ್ರೆ ಅದು ಆ ಪದಗಳಿಗೆ ಈ ಉದ್ದೇಶದ ಈ ಪೀಠಿಕೆಯಲ್ಲಿ ಇರುವಂತಹ ಒಂದು ಉದ್ದೇಶಗಳ ಹೆಲ್ಪನ್ನ ಅಥವಾ ನೆರವನ್ನ ಪಡೆಯಬಹುದಾಗಿದೆ. ಹಾಗಾಗಿ ಪ್ರಸ್ತಾವನೆಯು ಎಷ್ಟೇ ಮಹತ್ವವನ್ನು ಪಡೆದಿದ್ರೂ ಕೂಡ ಇದು ಸಂವಿಧಾನದ ಭಾಗ ಅಲ್ಲ ಅನ್ನೋದನ್ನ ತೀರ್ಪನ್ನ ಇಲ್ಲಿ ನೀಡಲಾಯಿತು. ಇದು ಬೇರುಬಾರಿ ಯೂನಿಯನ್ ಆಫ್ ಕೇಸ್ ಆಗಿದೆ, 1960ಯಲ್ಲಿ ತಿಳಿಸಿರುವಂಥದ್ದು. ಅದೇ ರೀತಿ ಮತ್ತೊಂದು ಪ್ರಕರಣವನ್ನ ನೋಡೋದಾದ್ರೆ ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಅಂತ ಹೇಳಿ ಹೇಳಲಾಗ್ತದೆ. ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಅಂತ ಹೇಳಿ ಇದನ್ನು ಕರೀತಾರೆ. ಇವೆಲ್ಲವೂ ಕೂಡ ಸಂವಿಧಾನದ ಪೀಠಿಕೆಯ ಭಾಗದಲ್ಲಿ ಬರುವಂತಹ ಮೊಕದ್ದಮೆಗಳು ಅಥವಾ ಪ್ರಕರಣಗಳಾಗಿದೆ. ಇಲ್ಲಿ ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ವಿಲ್ ನೌ ಕನ್ಸಿಡರ್ಡ್ ಆಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪೀಠಿಕೆಯನ್ನ ಈಗ ಸಂವಿಧಾನದ ಭಾಗ ಅಂತ ಹೇಳಿ ಇಲ್ಲಿ ಪರಿಗಣಿಸಲಾಯಿತು. ಅಂದ್ರೆ ಬೇರುಬಾರಿ ಪ್ರಕರಣ 1960ಯಲ್ಲಿ ಈಗ ನೋಡಿದ್ವಲ್ಲ, 1960ಯಲ್ಲಿ ನಡೆದಂತಹ ಬೇರುಬಾರಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಲ್ಲ, ಪೀಠಿಕೆಯು ಭಾಗ ಅಲ್ಲ ಅಂತ ಹೇಳಿ ತೀರ್ಪನ್ನ ತೆಗೆದುಹಾಕಿ ಇಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಂತ ಹೇಳಿ ತೀರ್ಪನ್ನ ನೀಡ್ತು. ಯಾಕೆ ಇದು ತೀರ್ಪನ್ನ ನೀಡ್ತು? ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಂಡಿರುವಂತಹ ಅಂಶಗಳಿರ್ಬೋದು ಅಥವಾ ಅದರ ಇಂಪಾರ್ಟೆನ್ಸ್ ಇರಬಹುದು, ಅದರಲ್ಲಿ ಸಂವಿಧಾನದ ರಚನಾಕಾರರು ನೀಡಿರುವಂತಹ ಒಂದು ತಮ್ಮದೇ ಆದ ಅನುಭವಗಳನ್ನು ಅಲ್ಲಿ ಹಂಚಿಕೊಂಡಿರುವಂಥದ್ದಿರ್ಬೋದು, ಅವುಗಳೆಲ್ಲವನ್ನ ಕೂಡ ಅವುಗಳ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನ ಅಧ್ಯಯನ ಮಾಡಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕಂತೇಳಿ ಅಭಿಪ್ರಾಯವನ್ನ ನೀಡ್ತು. ಇದ್ರ ಜೊತೆಗೆ ಸಂವಿಧಾನದ ಮೂಲ ರಚನೆಗೆ ಕೆಲವೊಂದು ತಿದ್ದುಪಡಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತು. ಅದು ಏನಪ್ಪಾ ಅಂದ್ರೆ ಸಂವಿಧಾನದ ಇಟ್ ಹೆಲ್ಡ್ ದಟ್ ದ ಪ್ರಿಯಾಂಬಲ್ ಕುಡ್ ಬಿ ಅಮೆಂಡೆಡ್ ಅಂಡರ್ ದ ಆರ್ಟಿಕಲ್ 368 ಸಬ್ಜೆಕ್ಟ್ ಟು ದಿ ಕಂಡೀಷನ್ಸ್ that no amendment is done to the basic structure of the constitution. ಸಂವಿಧಾನದ ಮೂಲ ರಚನೆಗೆ ಯಾವುದೇ ತಿದ್ದುಪಡಿಯನ್ನ ಮಾಡಲಾಗುವುದಿಲ್ಲ ಎಂಬ ಷರತ್ತಿಗೆ ಒಳಪಟ್ಟು ಆರ್ಟಿಕಲ್ ಅಥವಾ ವಿಧಿ 368 ವಿಧಿ ಅಡಿಯಲ್ಲಿ ಇದನ್ನ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು ಎನ್ನುವ ತೀರ್ಪನ್ನ ನೀಡಲಾಯಿತು. ನಿಮಗೆ ಅಮೆಂಡ್ಮೆಂಟ್ ಆಫ್ ದಿ ಪ್ರಿಯಾಂಬಲ್ ಅಂತ ಬಂದಾಗ ಇಲ್ಲಿನೇ ನಾವು ನೋಡ್ತೀವಿ. ಹಾಗಾಗಿ ಅಮೆಂಡ್ಮೆಂಟ್ ಅನ್ನು ನಾವು ಇಲ್ಲೇ ನಾವು ಅರ್ಥೈಸ್ಕೋಬಹುದು. ಅಂದರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ತೊಂದರೆ ಆಗದಂತೆ ಸಂವಿಧಾನದಲ್ಲಿರುವಂಥ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು. ಆರ್ಟಿಕಲ್ 368 ನಾವು ಬಳಸ್ತಾ ಇದ್ದೀವಿ ಅಂದರೆ ಅದು ಸಂವಿಧಾನದ ಭಾಗ ಆಗಿದ್ರೆ ಮಾತ್ರನೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇದು ಸಂವಿಧಾನದ ಭಾಗ ಅಂತ ಹೇಳಿ ಕೇಶವಾನಂದ ಭಾರತಿ ಮೊಕದ್ದಮೆ 1973ಯಲ್ಲಿ ಇದನ್ನ ತಿಳಿಸಪಡಿಸಲಾಯಿತು. ಸೊ ಅದೇ ರೀತಿ ಕಾನ್ಸಿಕ್ವೆಂಟ್ಲಿ ದ ಪ್ರಿಯಾಂಬಲ್ ವಾಸ್ ಅಮೆಂಡೆಡ್ ಬೈ ದ 42nd ಅಮೆಂಡ್ಮೆಂಟ್ ಆಕ್ಟ್ 1976. ಇದರ ಪರಿಣಾಮವಾಗಿ ಪೀಠಿಕೆಯನ್ನ 42ನೇಯ ತಿದ್ದುಪಡಿ ಕಾಯ್ದೆಯಡಿ 1976ರಲ್ಲಿ ಇದನ್ನು ತಿದ್ದುಪಡಿ ಮಾಡುವ ಮೂಲಕ ದ ಟರ್ಮ್ ಸೋಷಿಯಲಿಸ್ಟಿಕ್, secular and integrity were added to the preamble. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎನ್ನುವ ಪದಗಳನ್ನು ಪೀಠಿಕೆಗೆ ಇಲ್ಲಿ ಸೇರಿಸಲಾಯಿತು.
ಅಂದ್ರೆ ಇಲ್ಲಿ ತಿದ್ದುಪಡಿ ಮಾಡಿದ 42nd ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ 1976ರಲ್ಲಿ ತಿದ್ದುಪಡಿ ಮಾಡಿನೇ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎನ್ನುವ ಪದಗಳನ್ನ ಸಂವಿಧಾನದ ಪೀಠಿಕೆಗೆ ಸೇರ್ಪಡೆ ಮಾಡಲಾಯಿತು. ಆ ಹಿನ್ನೆಲೆಯಲ್ಲಿಯೇ ಇದನ್ನ ಸಂವಿಧಾನದ ಭಾಗ ಅಂತ ಹೇಳಿ ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ತಿಳಿಸಲಾಯಿತು. Socialistic and secular were added between the sovereign and democratic. ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವದ ನಡುವೆ ಸಮಾಜವಾದಿ ಮತ್ತು ಸೆಕ್ಯುಲರ್ ಅನ್ನೋ ಪದಗಳನ್ನು ಕೂಡ ಇದರಲ್ಲಿ ಸೇರಿಸಲಾಯಿತು. ಅಂದ್ರೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಯಿತು. ಯುನಿಟಿ ಆಫ್ ದ ನೇಷನ್ಸ್ ವಾಸ್ ಚೇಂಜ್ ಟು ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಯುನಿಟಿ ಆಫ್ ದ ನೇಷನ್ ಅನ್ನೋದು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಎಂದು ಇಲ್ಲಿ ಬದಲಾಯಿಸಲಾಯಿತು. ಒಟ್ಟಾರೆಯಾಗಿ ಇಲ್ಲಿ ಹೇಳೋದಾದ್ರೆ ಸಂಸತ್ತು ಇಲ್ಲಿ 368ನೇ ವಿಧಿ ಅಡಿಯಲ್ಲಿ ಸಂಸತ್ತು ಪ್ರಸ್ತಾವನೆಯನ್ನ, ದಟ್ ಈಸ್ ಪಾರ್ಲಿಮೆಂಟು ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು ಅನ್ನೋ ತೀರ್ಪನ್ನ ನೀಡಿತು. ಈ ಪ್ರಕರಣದಲ್ಲಿ ನಮ್ಮ ಸಂವಿಧಾನ ಎನ್ನುವ ಒಂದು ಸೌಧವು ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತಹ ಈ ನಾವೇನು ನೋಡ್ತಾ ಇದ್ದೀವಿ, ಸಾರ್ವಭೌಮ, ಪ್ರಜಾಪ್ರಭುತ್ವ, ಸಮಾಜವಾದಿ, ಸೆಕ್ಯುಲರ್ ಈ ರೀತಿಯ ಪದಗಳ ಮೂಲಕ ಅಥವಾ ಮೂಲಭೂತ ಅಂಶಗಳ ಮೇಲೆ ನಿಂತಿರುವಂಥದ್ದು. ಒಂದು ವೇಳೆ ಈ ಮೂಲಭೂತ ಅಂಶಗಳಲ್ಲಿ ಯಾವುದೇ ಅಂಶವನ್ನ ತೆಗೆದು ಹಾಕಿದ್ರೂ ಕೂಡ ಆ ಸೌಧ, ಆ ಒಂದು ಸಂವಿಧಾನ ಅನ್ನುವ ಒಂದು ಸೌಧ ಉಳಿಯುವುದಿಲ್ಲ. ಅದು ತನ್ನದೇ ಆದ ಸ್ವಂತಿಕೆಯನ್ನು ಉಳಿಸಿಕೊಳ್ಳೋದಿಲ್ಲ. ಹಾಗಾಗಿ ಅದರ ಒಂದು ಬೇಸಿಕ್ ಸ್ಟ್ರಕ್ಚರ್ಗೆ ಅಥವಾ ಅದರ ಒಂದು ಐಡೆಂಟಿಟಿಗೆ ಯಾವುದೇ ಧಕ್ಕೆಯಾಗದಂತೆ 368ನೇ ವಿಧಿಯ ಪ್ರಕಾರ ಸಂಸತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದ್ರೆ ಅಧಿಕಾರ, ಮೂಲಭೂತ ಲಕ್ಷಣಗಳನ್ನು ತೆಗೆದು ಹಾಕುವ ಅಧಿಕಾರ ಸಂಸತ್ತಿಗೆ ನೀಡಲಾಗಿದೆ. ಹಾಗಾಗಿ ಇದನ್ನ ತಿದ್ದುಪಡಿ ಮಾಡಬಹುದಾಗಿದೆ. ಅದಕ್ಕೆ ಉದಾಹರಣೆ 42nd ಅಮೆಂಡ್ಮೆಂಟ್ ಆಕ್ಟ್ 1976 ಅಂತ ಹೇಳಿ ಈಗ ನಾವು ನೋಡಿದ್ವಿ. ಈ ಮೂಲಕ ಈ ಪದಗಳನ್ನ ಜಾತ್ಯತೆ, ಸೋಷಿಯಲಿಸ್ಟಿಕ್, ಸೆಕ್ಯುಲರ್, ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಸೇರ್ಪಡೆ ಮಾಡಲಾಯಿತು. ಇಲ್ಲಿವರೆಗೆ ಇದನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಓನ್ಲಿ ಒನ್ ಟೈಮ್ ಇದನ್ನ ತಿದ್ದುಪಡಿ ಮಾಡಲಾಗಿದೆ. ಪ್ರಿಯಾಂಬಲ್ ಅನ್ನ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅನ್ನೋ ಪ್ರಶ್ನೆನೂ ಕೂಡ ನಾವು ನೋಡಬಹುದು. ಒಮ್ಮೆ ಬಾರಿ ತಿದ್ದುಪಡಿ ಮಾಡಿ ಅದೇ ಪದಗಳನ್ನ ಸೋಷಿಯಲಿಸ್ಟಿಕ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಕೇಶವಾನಂದ ಭಾರತಿ ಮೊಕದ್ದಮೆಯ ಪ್ರಕರಣದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು. ಹಾಗಾಗಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳಿ ತೀರ್ಪನ್ನು ನೀಡುವ ಮೂಲಕ ಪ್ರಸ್ತಾವನೆ ಅಥವಾ ಪೀಠಿಕೆಯು ಒಂದು ಸಂವಿಧಾನದ ಭಾಗ ಅಂತ ಹೇಳಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಮತ್ತೊಂದು ಪ್ರಕರಣವನ್ನ ನೋಡೋದಾದ್ರೆ LIC ಆಫ್ ಇಂಡಿಯಾ ಕೇಸಸ್ 1995. LIC ಆಫ್ ಇಂಡಿಯಾ ಕೇಸಸ್ 1995. ಈ ಪ್ರಕರಣದಲ್ಲಿ the Supreme Court once again ruled that the preamble is an integral part of the Constitution. ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಇಲ್ಲಿ ತೀರ್ಪನ್ನು ನೀಡಿತು. ಬಟ್ ಇಟ್ ಕೆನಾಟ್ ಬಿ ಡೈರೆಕ್ಟ್ಲಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ ಆಫ್ ಜಸ್ಟಿಸ್ ಇನ್ ಇಂಡಿಯಾ. ಆದರೆ ಭಾರತದಲ್ಲಿ ನ್ಯಾಯಾಂಗದ ನ್ಯಾಯಾಲಯದಲ್ಲಿ ಅದನ್ನ ನೇರವಾಗಿ ಜಾರಿಗೊಳಿಸಲಾಗುವುದಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡಿತು. ಅಂದ್ರೆ ಇದು ಕೂಡ ಈ LIC ಆಫ್ ಇಂಡಿಯಾ ಪ್ರಕರಣದಲ್ಲಿಯೂ ಕೂಡ ಇದು ಓಪನ್ ಅಪ್ ಆಗಿ ಹೇಳ್ತು, ಅವಿಭಾಜ್ಯ ಅಂಗವಾಗಿದೆ. ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಭಾಗ ಅಂತ ಹೇಳಿ ಇದು ಡಿಕ್ಲರೇಷನ್ ಕೊಡ್ತು. ಅದಕ್ಕೆ ರೀಸನ್ನು ಕೂಡ ಕೊಡ್ತು. ಏನಂತ? ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಅಂದ್ರೆ ಈ ಪ್ರಸ್ತಾವನೆಯು ನ್ಯಾಯರಕ್ಷಿತವಾದುದಲ್ಲ, ನಾನ್ ಜಸ್ಟಿಸಬಲ್. ಇದನ್ನ ಕೋರ್ಟ್ಗಳಲ್ಲಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಸ್ತಾವನೆಯು ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸುವಂತಿಲ್ಲ. ಆದ್ದರಿಂದ ಪ್ರಸ್ತಾವನೆಯು ನ್ಯಾಯರಕ್ಷಿತವಲ್ಲದ, ನಾನ್ ಜಸ್ಟಿಸಬಲ್ ಅಥವಾ ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸಲಾರದಂಥ ಸಂವಿಧಾನದ ಒಂದು ಭಾಗ ಅಂತ ಹೇಳಿ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ತಿಳಿಸಲಾಯಿತು.
ಹಾಗಾಗಿ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ದಿ ಇಂಟಾಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನ ಡಿಕ್ಲರೇಷನ್ ಅನ್ನ ಕೊಡುವ ಮೂಲಕ ಪ್ರಸ್ತಾವನೆಯ ಮಹತ್ವವನ್ನ ಪ್ರಸ್ತಾವನೆಯ ಇಂಪಾರ್ಟೆನ್ಸ್ ಅನ್ನ ತಿಳಿಸಿತು ಅಂತ ಹೇಳಿ ನಾವು ಈ 3 ಪ್ರಕರಣಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಹೀಗೆ ಸಂವಿಧಾನದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ, ಖಂಡಿತ ಹೌದು ಅಂತ ಹೇಳುವ ಮೂಲಕ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಹೋಗೋಣ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನ ಬೆಂಬಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಿಸಿದ ಒಂದು ಪಾರ್ಟ್ 5 ಅಲ್ಲಿ ಕ್ವಶನರ್ಸ್ಗಳನ್ನು ಕೂಡ ನಾವು ನೆಕ್ಸ್ಟ್ ಪಾರ್ಟ್ 5 ಅಲ್ಲಿ ನೋಡೋಣ ಅಂತೆ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.